ನಿನ್ನ ಗಂಡು ಭಾಳ ಚಲೋ ಯವ್ವ, ನನ್ನ ಗಂಡನ ಸುದ್ದಿ ಕೇಳಿ ಅಂತ ಮರಿಬೇಡಿ ಐತಂದ್ರ ಮಣ್ಣು ಸಿನಿಮಾ ಟಾಕೀಸ್ದಾಗ ಕುತ್ಕೊಂಡು ಸಿನಿಮಾ ನೋಡಕತ್ತೀವಿ, ಇಂಟರ್ವಲ್ ಬಿಟ್ಟೈತಿ ಚಿಕ್ಕ ಹೋಗ್ಯಾರ, ನಾನು ಬಿಟ್ಟು ಮನೆಗೆ ಬಿಡುವಕ್ಕ ಹಂಗಕ್ಕೆ. ಮೂರನೇದಾಗ ಕೇಳಿದ್ಲು, ಬ್ಯಾರನೇದವ್ರು ನೋಡಿಲ್ಲಪ್ಪ, ನಿನ್ನ ನೋಡ್ಯಾರ ಅವರು. ಬರೀ ಅಡ್ಡ ನೋಡ್ರಿ, ಇವ್ರು ಕಟ್ಟಿ ಹಿಡಿದ್ರೆ ನಮ್ಮೊಂದು ಇರ್ಲೇ ಹತ್ತಾರ ಕಟ್ಟಿ. ಇವತ್ತು ಹೇಳಿ ಕಟ್ಟಿ ಹಿಡೋರು ಇದ್ರೇ ನಾವು ಹುಷಾರಾಗಿರ್ತೀವಿ ಎಲ್ಲರೂ. ಕಟ್ಟಿ ಹಿಡೋರು ಬೇಕವ್ರು. ಬಂಧುಗಳೇ, ಮೂರನೇ ಹೆಣ್ಮಕ್ಳು ಹೇಳಿದ್ಲು, ಯವ್ವ ನಿನ್ನ ಗಂಡ ಭಾಳ ಚಲೋ, ನಿನ್ನ ಗಂಡ ಮಾರ್ಕೆಟ್ನಾಗ ಬಿಟ್ಟು ಬಂದಾನ, ನಿನ್ನ ಗಂಡ ಸಿನಿಮಾ ಟಾಕೀಸ್ದಾಗ ಬಿಟ್ಟು ಬಂದಾನ, ನನ್ನ ಗಂಡ ಎಂಥ ಮರಿಗಡೆ ಐತೆ ಅಂದ್ರೆ ನನ್ನ ಗಂಡ ರಾತ್ರಿ ಎಲ್ಲ ಚಲೋಡೆ ಇರ್ತೈತಿ, ನನ್ನ ಗಂಡ ರಾತ್ರಿ ಎಲ್ಲ ಚಲೋಡೆ ಇರ್ತೈತಿ, ಬೆಳಗ್ಗೆ ಎದ್ದು ಕೂಡಲೇ ಅಕ್ಕಾರ ನೀವು ಯಾರು ಮರು ಇರ್ಬೇಕ್ರಿ, ಇಂಥ ಮರು ಇರಬಾರ್ದು. ಹಿಂಗಾಗಿ ಡೈವರ್ಸ್ ಹಾಕವ್ರಿ. ಮಂಡಪಕ್ಕೆ ಡೈವರ್ಸ್ ಕೊಡಕ್ಕೆ ಬಂದಿದ್ದು ಯಾಕೆ ಅಂದೆ, ನಿನ್ನ ಏನು ಮಾಡ್ತಾನೆ ನಿನ್ನ ಗಂಡ ಅಂದೆ. ನನ್ನ ಗಂಡ ಕಂಡಕ್ಟರ್ ಅದಾನ್ರಿ ಅಂದ್ರು. ಆಯ್ತು ಕಂಡಕ್ಟರ್ ಇದ್ರೆ ಭಾಳ ಚಲೋ ಅಂತ ಡೈವರ್ಸ್ ಹಾಕಿ ಕೊಡಕತ್ತಿ, ಕಂಡಕ್ಟರ್ ಇರ್ಬೇಕಿಲ್ಲ ಕಲೆಕ್ಟರ್ ಇರ್ಬೇಕು ಅಂದೆ. ಸರ ಅದ ದೊಡ್ಡ ಸಮಸ್ಯೆ ಆಗೈತ್ರಿ ಅಂದ್ಲು. ಏನು ಸಮಸ್ಯೆ ಆಗೈತಿ ಅಂದೆ. ಏನು ಮಾಡಿದ್ರಿ ಸರ, ರಾತ್ರಿ ಬರ್ತಾನೆ ಪಲ್ಲಂಗ ಮೇಲೆ ಕುಂದಿರ್ತಾನ, ಅದು ಸರಿ ಇನ್ನೊಂದು ಸೀಟ್ ಹಿಡ್ತಿ, ಅದು ಸರಿ ಇನ್ನೊಂದು ಸೀಟ್ ಹಿಡ್ತಿ, ಏನು ಮಾಡಿದ್ರಿ ಸರ ನನಗೆ ಒಟ್ಟ ಆಗೋದಿಲ್ರಿ ಅಂದ್ಲಕ್ಕೆ. ಹಿಂಗ ಬಂಧುಗಳೇ, ಹಾಸ್ಯ ಪ್ರಸಂಗಗಳು ದಿನನಿತ್ಯ ನಮ್ಮ ಜೀವನದಲ್ಲಿ ನಡೀತಿರ್ತಾವ ಅನ್ನುವಂಥ ಮಾತನ್ನ ಹೇಳ್ತಾ 2 ಗಂಟೆ ಆದರೂ ಇವಾಗ 2 ದಿನ ಕೂತಿರಲ್ಲ ಎಲ್ಲರೂ ನಿಮಗೊಂದು ದೊಡ್ಡ ಶರಣಾರ್ಥಿಗಳನ್ನ ನಾನು ಅರ್ಪಿಸ್ತೇನೆ. ಬಹಳ ಅದ್ಭುತವಾದಂಥ ದೊಡ್ಡವಾಡ ಜನತೆ, ಯಾರೂ ಒಂದಿಟ್ಟು ನಮ್ಮ ಕಲಾವಿದರಿಗೆ ತೊಂದರೆಯನ್ನೇ ಮಾಡದೆ ಶಾಂತ ರೀತಿಯಿಂದ ಕುತ್ಕೊಂಡು ಈ ಕಾರ್ಯಕ್ರಮವನ್ನು 2 ಗಂಟೆ ಆದರೂ ನೋಡಾಕತ್ತೀರಿ ಅಂದ್ರೆ ನಿಮಗೆ ದೊಡ್ಡದೊಂದು ನಮಸ್ಕಾರವನ್ನು ನಾನು ಸಲ್ಲಿಸ್ತೇನೆ. ಮತ್ತೊಮ್ಮೆ ಈ ಗ್ರಾಮಕ್ಕೆ ಬಂದಾಗ ತಮ್ಮನ್ನು ಭೇಟಿ ಆಗ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ.